ಅಭಿರುಚಿಗೆ ತಮಗೆಲ್ಲ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋದು ದಾಲ್ ಕಿಚಡಿ. ತುಂಬ ಈಸಿಯಾಗಿ ಒಂದು 15-20 ನಿಮಿಷದಲ್ಲಿ ಮಾಡೋ ಅಂಥದ್ದು. ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಪ್ರೆಷರ್ ಕುಕ್ಕರ್ ತೊಗೊಳ್ಳಿ. ಆ ಪ್ರೆಷರ್ ಕುಕ್ಕರ್ಗೆ 1 ಕಪ್ನಷ್ಟು ಬಾಸುಮತಿ ರೈಸ್ ತೊಗೊಳ್ತಾ ಇದ್ದೀನಿ. ನಾರ್ಮಲ್ ರೈಸ್ ಸಹಿತ ಹಾಕೋಬೋದು. ಹಾಗೆ 1 ಕಪ್ನಷ್ಟು ಹೆಸರುಬೇಳೆ, ಹಾಗೆ ಒಂದು 1/4 ಕಪ್ನಷ್ಟು ತೊಗರಿಬೇಳೆ, ಹಾಗೆ ಇದು ಫ್ರೋಝನ್ ಪೀಸ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ, ಇಲ್ಲಾಂದರೆ ನೀವು ಬಟಾಣಿನ ನೆನೆಸ್ಬಿಟ್ಟಾದರೂ ಹಾಕೋಬೋದು. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 2 ಟೈಮ್ಸ್ ತೊಳ್ಕೊಳ್ಳಿ. ಇವಾಗ ಇದನ್ನು ತೊಳೆದಿದ್ದಾಗಿದೆ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೇಕು. ಇವಾಗ ಪ್ರೆಷರ್ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು 1/4 ಚಮಚದಷ್ಟು ಅರಿಶಿನ ಹಾಕೋತಾ ಇದ್ದೀವಿ. ಇದು ಅರಿಶಿನ ಕಲರ್ಗೂ ಒಳ್ಳೆಯದು, ಹಾಗೆ ಆ್ಯಂಟಿಸೆಪ್ಟಿಕ್ ಕೂಡ. ಅದಕ್ಕಾಗಿ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 to 4 ವಿಷಲ್ಸು ಮಾಡಬೇಕು. ಇವಾಗ ಆಗಿದೆ, ಕುಕ್ಕರು ತಣ್ಣಗೂ ಆಗಿದೆ ನೋಡಿ, ಎಲ್ಲ ಮಿಕ್ಸ್ಚರು ಬೆಂದಿದೆ. ಇವಾಗ ಇದನ್ನು ಕಿಚಡಿ ಮಾಡೋಣ. ಒಂದು ದೊಡ್ಡದು ಪಾತ್ರೆ ಅಥವಾ ಬಾಣಲಿ ಏನಾದರೂ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೋಬೇಕು. 2 ಟೇಬಲ್ ಸ್ಪೂನ್ ಎಣ್ಣೆ ಆದ ನಂತರ ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ನಿಮಗೆ ತುಪ್ಪ ಜಾಸ್ತಿ ಬೇಕು ಅನ್ನೋರಾದರೆ ಜಾಸ್ತಿನೂ ಹಾಕೋಬೋದು, ರುಚಿ ಚೆನ್ನಾಗಿರುತ್ತೆ. ತುಪ್ಪ ಕರಗಿದ ಮೇಲೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ನಂತರ ಜೀರಿಗೆ ಹಾಕಿದ್ದೀನಿ, 2 ಚಟ್ಪಟ ಅಂದಿದೆ. ಇವಾಗ ಕರಿಬೇವು ಹಾಕ್ಕೊಂಡಿದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 1 ಮಿನಿಟ್ನಷ್ಟು ಬಾಡಿಸ್ಬೇಕು. ಇದಾದ ನಂತರ ಈ ಕುಕ್ಕರಲ್ಲಿ ಬೇಯಿಸಿರೋಂಥ ಮಿಕ್ಸ್ಚರ್ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ಒಂಥರ ತುಂಬ ಲಿಕ್ವಿಡ್ ಆಗೂ ಇರಬಾರ್ದು, ತುಂಬ ಗಟ್ಟಿಯಾಗಿರಬಾರ್ದು. ಇದು ಸೆಮಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಕಿಚಡಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೋತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಇವಾಗಲೇ ಹಾಕ್ಕೋತಾ ಇದ್ದೀನಿ. ಯೂಶಲಿ ಲಾಸ್ಟಲ್ಲಿ ಹಾಕ್ತಾರೆ ಎಲ್ಲರೂ, ಬಟ್ ನಾನು ನನ್ನ ಎಲ್ಲ ರೆಸಿಪಿಗಳಲ್ಲೂ ಕೊತ್ತಂಬರಿ ಸೊಪ್ಪನ್ನು ಮೊದಲೇ ಹಾಕ್ಕೋತೀನಿ. ಕಾರಣ ಇಷ್ಟೇ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬೆಂದುಬಿಟ್ಟು ಅದ್ರ ಫ್ಲೇವರ್ ಎಲ್ಲ ಬಿಡಲಿ ಅಂತ. ನಂತರ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇದೆಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಒಂದು 10 ಮಿನಿಟ್ಸು. ನಮಗೆ ರುಚಿಯಾದ ಸ್ವಾದಿಷ್ಟವಾದ ಕಿಚಡಿ ರೆಡಿ ಆಯಿತು. ನೀವು ಟ್ರೈ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸಹಿತ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.